ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಡಿನ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಎಲ್ಲ ಕ್ರಿಶ್ಚಿಯನ್ ಬಾಂಧವರಿಗೆ ಹ್ಯಾಪಿ ಕ್ರಿಸ್ಮಸ್ ಒನ್ಸ್ ಅಗೇನ್. ಫ್ರೆಂಡ್ಸ್, ಮತ್ತೆ ಎಲ್ಲರೂ ಹೇಗಿದ್ದೀರಾ? ನನ್ನನ್ನು ನೀವೆಲ್ಲ ತುಂಬ ಮಿಸ್ ಮಾಡ್ಕೊಂಡ್ರಾ ಇಲ್ವಾ? ನಾನಂತೂ ತುಂಬ ಮಿಸ್ ಮಾಡಿಕೊಂಡೆ. ನನಗೆ ಗೊತ್ತು ನೀವು ನನ್ನ ಮಿಸ್ ಮಾಡ್ಕೊತಿದ್ದೀರಾ ಅಂತ. ಸಾರಿ. ನನ್ನ ಕೆಲವೊಂದು ಪರ್ಸ್ನಲ್ ಕೆಲಸಗಳ ನಿಮಿತ್ತ ಒಂದು 4-5 ದಿವಸದಿಂದ ನಾನು ಬ್ಯುಸಿ ಇದ್ದ ಕಾರಣ ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಆದರೆ ಎವ್ರಿ ಡೇ ಎವ್ರಿ ಸೆಕೆಂಡ್ ನಿಮ್ಮನ್ನೆಲ್ಲ ನಾನು ಮಿಸ್ ಮಾಡ್ಕೊತಾ ಇದ್ದೆ. ಏನಪ್ಪ ಮಾಡೋದು, ಆಗ್ತಿಲ್ಲಲ್ಲ, ಲಾಗ್ ಮಾಡೋಕ್ಕೆ ಆಗ್ತಿಲ್ಲಲ್ಲ, ನಿಮ್ಮೆಲ್ಲರ ಜೊತೆ ನನಗೆ ಮಾತಾಡ್ಲಿಕ್ಕಾಗ್ತಿಲ್ಲ, ನನ್ನ ಬಿಗ್ ಬಾಸ್ ಅಭಿಪ್ರಾಯಗಳನ್ನ ಶೇರ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ತುಂಬ ಫೀಲಿಂಗ್ ಇತ್ತು ಗಾಯ್ಸ್. ಅದಕ್ಕೆ ಇವತ್ತು ಎಂತಕ್ಕಾದರೂ ಪರವಾಗಿಲ್ಲ ನಿಮ್ಮ ಮುಂದೆ ನಾನು ಬರಬೇಕು ಅಂತ ತುಂಬ ಆಸೆಯಿಂದ ಲಾಗ್ ಮಾಡ್ತಾ ಇದ್ದೀನಿ. ಮತ್ತು ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟಿಂದ ತುಂಬ 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 ಚೆನ್ನಾಗಿದ್ದೇನೆ ಗಾಯ್ಸ್. ಎಲ್ಲರೂ ಹ್ಯಾಪಿನಾ? ಬಿಗ್ ಬಾಸ್ ಫ್ಯಾಮಿಲಿ ರೌಂಡ್ ನಡೀತಾ ಇದೆ. ಎಲ್ಲ ಕಂಟೆಸ್ಟೆಂಟ್ಗಳ ಮನೆಯಿಂದ ಪೇರೆಂಟ್ಸು, ಎಲ್ಲ ವೈಫು, ತಮ್ಮಂದರು ಎಲ್ಲ ಬರ್ತಾ ಇದ್ದಾರೆ. ಏನೋ ಒಂಥರ ಇದ್ದ ಬಿಗ್ ಬಾಸ್ ಮನೆ ಈ ವಾರ ಸೂಪರ್ ಮಜಾ ಕೊಡ್ತಾ ಇದೆ. ಅದ್ರ ಜೊತೆಗೆ ನಮ್ಮೆಲ್ಲರ ನೆಚ್ಚಿನ ಕಿಚ್ಚ ಸರ್ ಅವರ ಮಾರ್ಕ್ ಮೂವಿ ರಿಲೀಸ್. ಆ ಕೆಲಸದಲ್ಲಿ ನಮ್ಮ ಸುದೀಪ್ ಸರ್ ಬ್ಯುಸಿ ಇರ್ತೀನಿ ಈ ವಾರ, ನಾನು ಬರೋ ಡೌಟು ಅಂತ ಹೇಳಿದರು. ಗೊತ್ತಿಲ್ಲ ಅವರು ಬರ್ತಾರೋ ಬಿಡ್ತಾರೋ, ಆದರೆ ನಮ್ಮೆಲ್ಲರಿಗೂ ಫ್ಯಾಮಿಲಿ ರೌಂಡ್ ಅಂತ ಮಾಡಿ ಒಳ್ಳೆ ಸೂಪರ್ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ. ಏನು ಹೇಳ್ತೀರಾ ಗಾಯ್ಸ್? ನಿಜ ತಾನೇ? ನಾನಷ್ಟೇ ನೋಡ್ತಾ ಇದ್ದೆ, ಬಿಗ್ ಬಾಸ್ ಅಂತೂ ನೋಡ್ತಾ ಇದ್ದೆ, ಆದರೆ ಲಾಗ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸಾರಿ. ನೀವೆಲ್ಲ ನಮ್ಮವರು, ನಾನು ನಿಮ್ಮನೆ ಅವಳೆ, ನೀವು ನನ್ನ ಕ್ಷಮಿಸಿರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಕ್ಷಮಿಸ್ಬೇಕಾಯ್ತಾ? ಸಾರಿ ಒನ್ಸ್ ಅಗೇನ್. ಓಕೆ ಗಾಯ್ಸ್, ಹೋಗೋಣ ಬಿಗ್ ಬಾಸ್ ಮನೆಗೆ. ಮತ್ತು ಹೇಗೆ ಅನ್ನಿಸ್ತು ನಿಮಗೆಲ್ಲ ಈ ವಾರದ ಫ್ಯಾಮಿಲಿ ರೌಂಡ್? ಖುಷಿ ತಂತ ಎಲ್ಲರ ಪೇರೆಂಟ್ಸು ಅವರ ಕಣ್ಗಳಲ್ಲಿ ನಮ್ಮ ಮಕ್ಕಳನ್ನ ನೋಡ್ತೀನಿ, ನನ್ನ ಹಸ್ಬೆಂಡನ್ನ ನೋಡ್ತೀನಿ, ನನ್ನ ಅಕ್ಕನ್ನ ನೋಡ್ತೀನಿ, ನನ್ನ ತಮ್ಮನ್ನ ನೋಡ್ತೀನಿ ಅನ್ನೋ ಆಸೆ ಅಲ್ವಾ? ಕೆಲವೊಂದು ಓವರ್ ಅಂತ ಅನ್ನಿಸ್ತು ನನಗೆ. ಬೇಕಾ ಇಷ್ಟೊಂದು ಎಮೋಷ್ನಲ್ಲು, ಇಷ್ಟೊಂದು ಕಣ್ಣೀರು, ಇಷ್ಟೊಂದು ಹೈ ಡ್ರಾಮಾ ಅಂತ ಆಯಿತು. ನನಗೆ ಸಡನ್ ನೆನಪಾಗೋದೇನು ಗೊತ್ತಾ ಗಾಯ್ಸ್? ಏನು ಹಬ್ಬ ಅಂದರೆ 2-3 ಮಂತ್ ಬಿಗ್ ಬಾಸ್ ಮನೆ ಆಟ ಆಯಿತಾ. ಇವರು ಎಲ್ಲೆಲ್ಲೋ ಶೂಟಿಂಗ್ ಹೋಗ್ತಾರೆ, ಎಲ್ಲ ಮಾಡ್ತಾರೆ, ಕೆಲವೊಂದು ಸಲ ಹೊರಗಿರ್ತಾರೆ. ಆಗೆಲ್ಲ ಮಿಸ್ ಮಾಡ್ಕೊಳ್ಳದೆ ಇರೋ ಇವರು ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಬ್ಬರು, ಎಲ್ಲರಿಗೂ ನಾನು ಹೇಳ್ತಾ ಇಲ್ಲ, ಕೆಲವೊಬ್ಬರು ನಿಮಗೆ ಕೂಡ ಅನಿಸಿರುತ್ತೆ ಓವರಾಗಿ ಆಡ್ತಾ ಇದ್ದಾರೆ ಅಂತ. ನಿಮ್ಗೆ ಅನಿಸಲ್ವಾ? ಆರ್ಮಿನಲ್ಲಿರ್ತಾರೆ ಗುರು, ವರ್ಷಗಳವರೆಗೂ ಹೆಂಡತಿ ಮಕ್ಕಳು, ಪುಟ್ಟ ಮಕ್ಕಳನ್ನ ಬಿಟ್ಟೋಗಿರ್ತಾರೆ, ವಯಸ್ಸಾದ ಅಪ್ಪ ಅಮ್ಮನ ಬಿಟ್ಟೋಗಿರ್ತಾರೆ. ಇನ್ನು ಈಗ ಪ್ರೆಗ್ನೆಂಟ್ ಇರ್ತಾರೆ ಕೆಲವೊಬ್ಬರು ವೈಫು, ಆರ್ಮಿಯಲ್ಲಿರೋರು, ಅವ್ರನ್ನ ಬಿಟ್ಟೋಗ್ತಾರೆ. ಆಗ ತಾನೇ ಡೆಲಿವರಿ ಆಗಿರುತ್ತೆ, ಅಂಥವ್ರನ್ನ ಬಿಟ್ಟೋಗ್ತಾರೆ. ಯಾವಾಗ ಬರ್ತೀವಿ ಏನು ಎತ್ತೋ ಅನ್ನೋ ಗ್ಯಾರಂಟಿನೇ ಇರಲ್ಲ. ಅವರೆಲ್ಲ ಜೀವನ ಕೈ ಹಿಡ್ಕೊಂಡು ಕಾಯ್ತಾ ಇರಲ್ವಾ? ಅದ್ರ ಮುಂದೆ ಇದೆಲ್ಲ ನನಗಂತೂ ಏನು ಅನ್ನಿಸ್ತಾ ಇಲ್ಲ. ಒಂದು ವಿಷಯ ಏನಂದರೆ, ಅವರೆಲ್ಲ ಈಗ ಇತ್ತೀಚೆಗೆ ಫೋನು ಅದು ಇದರಲ್ಲಿ ಮಾತಾಡ್ಕೊತಾರೆ. ಆ ಕಾಲದಲ್ಲೆಲ್ಲ ಫೋನ್ ಇದ್ದರೂ ಕೂಡ ಯಾವುದೋ ಕನೆಕ್ಟ್ ಆಗ್ತಾಯಿತ್ತು, ಲ್ಯಾಂಡ್ಲೈನ್ ಫೋನ್ಗಳಿತ್ತು. ಅವಾಗೆಲ್ಲ ಜೀವನ ಮಾಡಿಲ್ವಾ? ಅವ್ರ ಪ್ರೀತಿನ ಗಟ್ಟಿಯಾಗಿ ಎದೆಯಲ್ಲಿ ಗಟ್ಟಿಯಾಗಿ ಹಿಡಿದಿಟ್ಕೊಬಿಟ್ಟು ಕಾಯ್ತಾ ಇರಲಿಲ್ವಾ? ಆಯಿತಾ. ಎಷ್ಟೋ ಸೈನಿಕರಿರ್ಬೋದು, ಇಲ್ಲ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಾ ಇರೋದಾಗಿರ್ಬೋದು, ದೂರಗಳಲ್ಲಿರೋರಾಗಿರ್ಬೋದು, ಅವರೆಲ್ಲ ಹೆಂಡತಿ ಮಕ್ಕಳು, ಸಂಸಾರ, ಫ್ಯಾಮಿಲಿ, ಅಪ್ಪ ಅಮ್ಮ, ಅಕ್ಕ ತಂಗಿ, ಅಣ್ಣ ತಮ್ಮ ಎಲ್ಲರನ್ನೂ ಬಿಟ್ಟೇ ಜೀವನ ಮಾಡ್ತಾ ಇರೋದಲ್ವಾ? ಸ್ವಲ್ಪ ಓವರಾಗಿ ಆಡ್ತಾರೆ, ಪರವಾಗಿಲ್ಲ, ಬಿಗ್ ಬಾಸ್ ಮನೆ ಅಲ್ವಾ, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು, ಮಾಡ್ಕೊಳ್ಳೋಣ. ಓಕೆ, ಪೇರೆಂಟ್ಸ್ ಎಷ್ಟಾದರೂ ಹೆತ್ತವರಿಗೆ ಹೆಗಣ ಮುದ್ದು ಅನ್ನೋ ಹಾಗೆ ಅವರವರ ಪ್ರೀತಿಗೆ ನಾವು ಈ ಸಂದರ್ಭದಲ್ಲಿ
ಅನ್ಯಥಾ ಮಾತಾಡೋದು ತಪ್ಪಾಗುತ್ತೆ ಅಲ್ವಾ ಗೈಸ್? ಎಲ್ಲರ ಫ್ಯಾಮಿಲಿನ ನೋಡಿ ನಿಮಗೇನು ಅನ್ನಿಸ್ತು ಪ್ಲೀಸ್ ಕಮೆಂಟ್ ಮಾಡಿ ಆಯಿತಾ? ನೀವು ಮಾಡೇ ಮಾಡ್ತೀರಾ ಅಂತ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಯಾರ ಫ್ಯಾಮಿಲಿ ನೋಡಿ ಏನು ಅನ್ನಿಸ್ತು, ಯಾರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನನಗೂ ಕೂಡ ಶೇರ್ ಮಾಡಿ ಗಾಯ್ಸ್ ಪ್ಲೀಸ್. ಓಕೆ ಗಾಯ್ಸ್, ಮತ್ತು ನಮ್ಮ ಚಿನಕುರುಳಿ ಪಟಾಕಿ ರಕ್ಷಿತಾ ನಮ್ಮ ಬಂದರು, ತಂಗಿ ಬಂದಳು, ತುಂಬ ಖುಷಿಯಾಯಿತು. ಚೆನ್ನಾಗಿ ಮಾತಾಡಿದ್ರು ಅಮ್ಮ. ಎಲ್ಲರೂ ಒಬ್ಬರು ಮುಂಚೆ ವಿಡಿಯೋ ಮಾಡುವಾಗ ಹೇಳ್ತಾಯಿದ್ರಿ ಅವಳು ಹಾಗೆ ಇವಳು ಹೀಗೆ, ಅವಳಿಗೆ ಆ ಭಾಷೆ ಗೊತ್ತು ಈ ಭಾಷೆ ಗೊತ್ತು. ಬುಡಾನೇ ಗೊತ್ತಿಲ್ವಾ ಪಾಪ? ಅವರು ಎಲ್ಲೋ ವಾಸ ಮಾಡ್ಕೊಂಡಿರೋರು, ಎಲ್ಲೋ ಹುಟ್ಟಿದವರು, ಎಲ್ಲೋ ಬೆಳೆದವರು, ಎಲ್ಲೋ ಜೀವನ ಕಟ್ಕೊಂಡಿರೋರು. ಅವ್ರ ಲ್ಯಾಂಗ್ವೇಜು ರಕ್ಷಿತನ ಲ್ಯಾಂಗ್ವೇಜು ಡಿಫ್ರೆನ್ಸ್ ಅಂತ ಏನು ಅನ್ನಿಸ್ತಾ ಇಲ್ಲ. ಆದರೆ ರಕ್ಷಿತಾ ನಮ್ಮನಿಗೆ ಸ್ವಲ್ಪ ಚೆನ್ನಾಗಿ ಎಲ್ಲ ಅಂದರೂ ಕನ್ನಡ ಮಾತಾಡ್ತಾರೆ. ರಕ್ಷಿತನಿಗೆ ಅದು ಕೂಡ ಗೊತ್ತಿರಲಿಲ್ಲ. ಬಿಗ್ ಬಾಸ್ ಮನೆಯಿಂದ ಇಂಪ್ರೂವ್ ಆಗಿದ್ದಾಳೆ, ಅದಂತೂ ಪಕ್ಕಾ ಸತ್ಯ ಅಲ್ವಾ ಗೈಸ್? ಅದಾದಮೇಲೆ ನನಗೆ ತುಂಬ ಖುಷಿ ಕೊಟ್ಟಂಥ ವಿಷಯ, ಖುಷಿಯಾದ ಪೇರೆಂಟ್ಸ್ ಯಾರು ಗೊತ್ತಾ ಗೈಸ್? ಅಶ್ವಿನಿ ಮ್ಯಾಮ್ ಅಮ್ಮ ಬಂದಿದ್ದು. ಅವ್ರ ಮಗಳನ್ನು ಅವರು ಹೊಗಳಿದ್ರೋ ಇಲ್ವೋ ಗೊತ್ತಿಲ್ಲ, ಮಗಳ ಜೊತೆ ಹೆಚ್ಚಿನ ಟೈಮ್ ಸ್ಪೆಂಡ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ಆದರೆ ಬಂದ ತಕ್ಷಣ ಅವರು ತುಂಬ ಇಷ್ಟಪಟ್ಟಿದ್ದು ನಮಗಿಲ್ಲಿ ಗಿಲ್ಲಿ 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 ಗಿಲ್ಲಿ. ಮಗಳ ಜೊತೆ ಕೂಡ ಗಿಲ್ಲಿನ ಹೊಗಳೋದೇ ಆಯಿತು. ತುಂಬ ಖುಷಿ ಆಯಿತು ಅವರು ಮಾತಾಡಿದ್ದೆಲ್ಲ ಆಯಿತಾ. ಎಷ್ಟೋ ಜನ ಕೆಲವರು ನನಗೆ ಕಮೆಂಟ್ ಮಾಡ್ತಾರೆ ನನ್ನ ವೀಡಿಯೋಗಳನ್ನ ನೋಡಿ, ನೀವು ಗಿಲ್ಲಿಗೆ ರಕ್ಷಿತನಿಗೆ ಸಪೋರ್ಟ್ ಮಾಡ್ತೀರಾ, ಗಿಲ್ಲಿಗೆ ಇಂಪಾರ್ಟೆಂಟ್ ಕೊಡ್ತೀರಾ. ಈಗ ಗೊತ್ತಾಯ್ತಾ ಯಾಕೆ ಇಂಪಾರ್ಟೆಂಟ್ ಕೊಡ್ತೀವಂತ? ಆಯಿತಾ, ಅದೂ ಗೊತ್ತಾಗಿಲ್ಲ ಅಂದರೆ ಗಿಲ್ಲಿ ಪೇರೆಂಟ್ಸ್ ಬಂದಿದ್ದಾರೆ, ನಿಮಗೆ ಅರ್ಥ ಆಗಿರುತ್ತೆ. ಅವರ ಸಿಂಪ್ಲಿಸಿಟಿ, ಅವರ ಮಾತು, ಆ ಹಳ್ಳಿ ಸೊಗಡು, ಅಬ್ಬಬ್ಬಬ್ಬಬ್ಬಾ, ಆ ತಾಯಿ ಪ್ರೀತಿ, ಆ ತಾಯಿ ಕರುಳು, ಅಯ್ಯೋ ಮೈ ಗಾಡ್ ಏನು ಸಖತ್ತಾಗಿತ್ತು ಅಂದರೆ. ಯಾಕೆ ಸ್ಪೆಷಲಾಗಿ ಹೇಳ್ತೀನಿ ಅಂತ ಕೇಳ್ತೀರಾ? ಅದಕ್ಕೂ ಆನ್ಸರ್ ಇದೆ. ಎಲ್ಲ ಪೇರೆಂಟ್ಸ್ ಬಂದಾಗ ಕೆಲವೊಬ್ಬರು ಅಳ್ತಾ ನಿಂತರು, ಪಾಸ್ ಕೊಟ್ಟಿದ್ರು ಬಿಗ್ ಬಾಸ್. ಆಗ ಅವರವರ ದುಃಖನ ಅವರವರ ಥರದಲ್ಲಿ ಒಂದೊಂದು ಥರ ಅವರು ತೋಡ್ಕೊಂಡ್ರು. ಆದರೆ ನಮ್ಮ ಕಾಮಿಡಿಯನ್ ಗಿಲ್ಲಿ ಎಷ್ಟು ಕಾಮಿಡಿ ಮಾಡಿಕೊಂಡು ಎಲ್ಲರನ್ನೂ ನಗಿಸ್ಕೊಂಡು ಎಲ್ಲರಿಗೂ ಚಮಕ್ ಕೊಟ್ಕೊಂಡಿರ್ತಾರೆ. ಅವರ ಪೇರೆಂಟ್ಸ್ ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅನ್ನೋದನ್ನು ನನಗೆ ನಿನ್ನೆ ನೋಡಿ ಗೊತ್ತಾಯಿತು ಗೈಸ್. ಏನಂದರೆ ಅವರಪ್ಪ ಯಾವ ಥರ ಬಂದರು, ನನ್ನ ಟಗರು ಮರಿ ಎಲ್ಲೋ ಕಳ್ಕೊಂಡಿದ್ದೀನಿ, ನಮ್ಮ ಟಗರು ಮರಿ ಎಲ್ಲೋ ಕಳ್ಕೊಂಡು ಹೋಗ್ಬಿಟ್ಟಿದೆ, ನಮ್ಮ ಹಟ್ಟಿಯಿಂದ ಓಡೋಗ್ಬಿಟ್ಟಿದೆ, ಅದನ್ನು ಹುಡ್ಕೊಂಬಂದೆ, ಎಲ್ಲಿದೆ ಟಗರು ಮರಿ ಅಂತ ಒಂದು ಬೆತ್ತ ಹಿಡ್ಕೊಂಬಂದರು. ಯಾವುದೋ ಸ್ಕೂಲ್ ಮಾಸ್ಟ್ರು ಸ್ಟೂಡೆಂಟನ್ನ ಬಂದಾಗಿತ್ತು. ಇಲ್ಲ ಸ್ಕೂಲಿಗೆ ಹೋಗ್ತೀನಿ ಅಂತ ಹೋಗ್ಬಿಟ್ಟು ಕದ್ದು ಕೂರ್ತಾರಲ್ಲ ಮಕ್ಕಳು, ಪುಟಾಣಿ ಮಕ್ಕಳು, ಆಗ ಪೇರೆಂಟ್ಸ್ ಬೆತ್ತ ಹಿಡ್ಕೊಂಡು ಬರ್ತಾರಲ್ಲ, ಆ ಥರ ಮಜಾ ಕೊಟ್ಟರು. ಇಡೀ ಮನೆಯೇ ಖುಷಿಯಲ್ಲಿ ತೇಲೋಡ ಹಾಗೆ ಮಾಡಿದರು. ಇಡೀ ಮನೆಗೇ ಅವ್ರ ಮಾತು, ಅವರ ನಡವಳಿಕೆ ಎಷ್ಟೊಂದು ಎಲ್ಲ ಕಂಟೆಸ್ಟೆಂಟ್ಗಳಿಗಿರ್ಬೋದು, ಅಲ್ಲಿ ಈಗ ಇರೋ ಪೇರೆಂಟ್ಸ್ಗಳಿಗಿರ್ಬೋದು ಎಷ್ಟೊಂದು ಖುಷಿ ಕೊಟ್ಟರು. ಗಿಲ್ಲಿ ಈಗ ಅರ್ಥ ಆಗ್ತಾ ಇದೆ, ಬೇರಿಂದ ಬಂದಿದೆ ನಿನ್ನ ಕಾಮಿಡಿ, ನಿನ್ನ ರಕ್ತದಲ್ಲೇ ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೆ. ರಕ್ತದಲ್ಲೇ ಇದೆ ಗಿಲ್ಲಿಗೆ ಅಂತ, ಅದು ಈಗ ಬ್ಲಡ್ ನಿನ್ನ ಬೇರು ನೋಡು ಬಂದಿದೆ. ಗಿಲ್ಲಿ ಅವರ ಅಪ್ಪನ್ನ ನೋಡಿದಾಗ ತುಂಬ ಖುಷಿಯಾಯಿತು. ಕುಳ್ಳಯ್ಯ ನಾನಂತೂ ಇಲ್ಲಿಂದ ನಮಸ್ಕಾರ ಹೇಳ್ತೀನಿ. ಎಂಥ ಮಗನಿಗೆ ಜನ್ಮ ಕೊಟ್ಟಿದ್ದೀರಾ, ಎಷ್ಟು ಒಳ್ಳೆ ಮಗನ ಹೆತ್ಕೊಟ್ಟಿದ್ದೀರಾ ಸವಿತಮ್ಮ. ನನ್ನ ಹೆಸರು ಕೂಡ ಸವಿತಾ, ಗಿಲ್ಲಿ ಅಮ್ಮ ಕೂಡ ಸವಿತಾ. ಎಷ್ಟು ಮಗನ ಮೇಲೆ ಆ ಪ್ರೀತಿ ನೋಡು. ಮಗನೇ ಕೂದಲನ್ನ ಹೀಗೆ ಬಿಟ್ಕೊಂಬೇಡ, ಎಲ್ಲ ಯಾಕೆ ಗಿಲ್ಲಿದೆ ಅಂತ ಮತ್ತೆ ಕೆಲವರು ಹೇಳ್ತೀನಿ. ಎಲ್ಲರೂ ಕೂತ್ಕೊಂಡ್ರು, ಮಾತಾಡಿದ್ರು, ತಪ್ಕೊಂಡ್ರು, ಮನೇಲಿ ಹಂಗಿದೆ ಹಿಂಗಿದೆ ಆ ಥರ ಇದೆ, ಎಲ್ಲರೂ ಚೆನ್ನಾಗಿದ್ದಾರೆ, ಅಪ್ಪ ಚೆನ್ನಾಗಿದ್ದಾರೆ, ಅದು ಇದು ಹೇಳಿದ್ರು. ಆದರೆ ಇವ್ರದ್ದು ಫ್ಯಾಮಿಲಿನೇ ಏನೋ ಒಂಥರ ನನಗೆ ಡಿಫ್ರೆಂಟ್ ಅಂತ ಅನ್ನಿಸ್ತು ಗಾಯ್ಸ್. ಬಂದರು, ಖುಷಿಯಿಂದ ಬಂದರು, ಮಗನ ಅಪ್ಪಿಕೊಂಡ್ರು, ಮುದ್ದು ಮಾಡಿದ್ರು ಆಯಿತಾ. ಅಪ್ಪ ಆಗಲಿ ಗಿಲ್ಲಿದು ಅಮ್ಮ ಆಗಲಿ, ನಮಗಂತೂ ನೋಡುವಾಗಲೇ ಒಂಥರ ಎಮೋಷ್ನಲಲ್ಲಿ ಖುಷಿ ತಡೆಯೋಕ್ಕಾಗದೆ ಕಣ್ಣೀರು ಬರೋ ಥರ ಇತ್ತು ನಿನ್ನೆ. ಮತ್ತು ಇನ್ನೊಂದೇನು ಗೊತ್ತಾ, ನಿನ್ನೆ ಬ್ಯಾಂಗ್ಳೂರಿಂದ ನನ್ನ ಮಗಳು ಬಂದಿದ್ದಾಳೆ. ನನಗೊಂಥರ ಖುಷಿ ಆಗ್ತಾಯಿತ್ತು. ತುಂಬ ದಿನ ಆಗಿತ್ತು ಅವಳು ಇಲ್ಲಿಗೆ ಆ್ಯಕ್ಚುಲಿ ಬರೋದೆ. ಈಗ ಕ್ರಿಸ್ಮಸ್ ಹಾಲಿಡೇಸ್ ಇದೆ, ಹಾಗಾಗಿ ಬಂದಳು. ಅವಳ ಜೊತೆ ಕೂತ್ಕೊಂಡು ನಾನು ಕೂಡ ಹೇಳ್ತಾಯಿದ್ದೆ, ನೋಡು ಚಿನ್ನು, ನನ್ನ ಮಗಳ ಹೆಸರು ಸೃಷ್ಟಿ ಅಂತ ಹೇಳಿ ನಾನು ಚಿನ್ನು ಅಂತೀನಿ. ನೋಡು ಸೃಷ್ಟಿ, ಎಷ್ಟು ತಾಯಿ ಪ್ರೀತಿ ನೋಡು,
ಎಷ್ಟು ನಿಷ್ಕಲ್ಮ, ಯಾವ ಆರ್ಟಿಫಿಷಿಯಲ್ ಇಲ್ಲ, ಯಾವುದೊಂದು ಆಡಂಬರ ಇಲ್ಲ, ಯಾವ ಥರ ಒಣ ಜಂಬ ಇಲ್ಲ, ಏನಿಲ್ಲ. ಎಷ್ಟು ಚೆನ್ನಾಗಿ ಕೂದಲನ್ನೇ ಒರೆಸ್ತಾರೆ, ಕೂರಿಸ್ಕೊತಾರೆ. ಅಯ್ಯೋ ಮಗನೇ ಏನು ಚೆನ್ನಾಗಿದೆಯಾ ನೀನು, ಎಷ್ಟು ಚೆನ್ನಾಗಿ ಆಡ್ತೀಯಾ ಅಂತಾರೆ. ಕೂರಿಸ್ಕೊಂಡು ತಲೆಗೆ ಎಣ್ಣೆ ಹಚ್ತಾರೆ, ಕರ್ಕೊಂಡೋಗಿ ಸ್ನಾನ ಮಾಡಿಸ್ತಾರೆ. ನಮ್ಮ ಮಕ್ಕಳು ಎಷ್ಟೇ ದೊಡ್ಡವರಾದರೂ ಹೆತ್ತ ತಾಯಿಗೆ ಪುಟ್ಟ ಮಗುನೇ ಅಲ್ವಾ. ನೋಡೋಕ್ಕೆ ಖುಷಿ ಆಗ್ತಿತ್ತು ಗಾಯ್ಸ್, ನಿಜವಾಗಿ ಖುಷಿ ಆಗ್ತಾಯಿತ್ತು. ಸ್ನಾನ ಮಾಡಿಸಿ ಅವ್ರು ತಗೊಬಂದಿರೋವಂಥ ಹೊಸ ಬಟ್ಟೆ ಹಾಕಿ ಆ ತಾಯಿ ತಂದೆ ಖುಷಿ ಪಡ್ತಾರೆ ನೋಡಿ. ಅವ್ರ ಕಣ್ಗಳಲ್ಲಿ ಅದೊಂದು ಸ್ಪಾರ್ಕ್ ಮಗನ್ನ ನೋಡಿ, ಆಯಿತಾ. ತಂದೆ ಆದವ್ರಿಗೆ ಯಾವತ್ತೂ ಒಂದು ಸ್ವಲ್ಪ ಇದಿರುತ್ತೆ, ಮಗನ ಮುಂದೆ ಏನು ಓಪನ್ ಅಪ್ ಆಗಿ ಹೇಳ್ಕೊಳ್ಳಲ್ಲ, ಆದರೆ ಒಳಗೆ ಪ್ರೀತಿ ಅನ್ನೋದು ತುಂಬಿ ತುಳುಕ್ತಾ ಇರುತ್ತೆ, ಚಿಲುಮೆ ಥರ. ಆ ಥರ ಅವ್ರ ಮುಖದಲ್ಲೇ ಕಾಣಿಸ್ತಾ ಇತ್ತು. ಗಿಲ್ಲಿ ಯಾವಾಗಲೂ ಹೇಳ್ತಿದ್ರು, ನಮ್ಮಪ್ಪ ಹೊಡಿತಾ ಇದ್ರು, ಇದು ಮಾಡ್ತಿದ್ರು, ನಮ್ಮಪ್ಪ ತುಂಬ ಸ್ಟ್ರಿಕ್ಟು, ಹಾಗೆ ಹೀಗೆ ಅಂತ ಹೇಳಿ. ಅವ್ರು ನೋಡುವಾಗ ಅವ್ರಿಗೆಲ್ಲ ಹೊರಗಡೆ ಏನೆಲ್ಲ ಆಗ್ತಾಯಿದೆ, ಗಿಲ್ಲಿ ಬಗ್ಗೆ ಜನ ಯಾವ ಥರ ಗಿಲ್ಲಿಗೆ ಸಪೋರ್ಟ್ ಇದೆ ಎಲ್ಲ ಅವರಿಗೆ ಗೊತ್ತು. ಆದರೆ ಒಂದು ಚೂರು ಯಾವುದು ತೋರಿಸ್ಕೊಳ್ಳೋದ ರೀತಿಯಲ್ಲಿ ಅಷ್ಟು ಪ್ರೀತಿ. ಮಗನ ನೋಡುವಾಗ ಅಷ್ಟೊಂದು ಹೆಮ್ಮೆ, ನಾನು ಇಂಥ ಮಗನಿಗೆ ಜನ್ಮ ಕೊಟ್ಟೆ, ಇಂಥ ಮಗ ನನ್ನ ಘನತೆನ ಎತ್ತಿ ಹಿಡಿತಾ ಇದ್ದಾನೆ ಅಂತ. ಎಷ್ಟೊಂದು ಚೆನ್ನಾಗಿತ್ತು ಅಲ್ವಾ ಗೈಸ್. ಹೆತ್ತವರಿಗೆ ಇದಕ್ಕಿಂತ ಬೇರೆ ಇನ್ನೇನು ಬೇಕು ಅಂತ ಅನ್ನಿಸ್ತು. ಮತ್ತು ಅದ್ರ ಮಧ್ಯದಲ್ಲಿ ನಮ್ಮ ಗಿಲ್ಲಿ ಕಾಮಿಡಿ ನೋಡಿರ್ತೀರ. ಗಿಲ್ಲಿ ಅಜ್ಜಿದು ಬ್ಯಾನರ್ ಹಾಕಿದ್ರು, ಎಷ್ಟು ಚೆನ್ನಾಗಿ ಗಿಲ್ಲಿ ಮನೆಯವ್ರನ್ನೆಲ್ಲ ನಗಿಸ್ಕೊಂಡು ಅಪ್ಪನ ಕೂರಿಸ್ಕೊಂಡು ಹೇಳ್ತಾ, ಅದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗಾಯ್ಸ್ ನನಗೆ. ಅಜ್ಜಿ ತೀರೋಗ್ಬಿಟ್ಟಿದ್ರು, ಬ್ಯಾನರ್ ಹಾಕಿದ್ರು, ಬ್ಯಾನರಲ್ಲೇ ಹಾಕುವಾಗ ಅಜ್ಜಿ ಫೋಟೋ ಹಾಕ್ಬೇಕಿತ್ತು, ಫೋಟೋ ಚೆನ್ನಾಗಿರಲಿಲ್ಲ. ಕಣ್ಣು ತೆಗೆದು ಬಿಟ್ಟು ಬೇರೆ ಹಿಂದಿ ಆ್ಯಕ್ಟರ್ ಹಾಕಿಸ್ದೆ. ತುಟಿನ ತೆಗೆದು ತೆಲುಗು ಆ್ಯಕ್ಟರ್ಸ್ದು ತುಟಿ ಹಾಕಿಸ್ದೆ. ವಾರೆವಾ ಇಡೀ ಮನೆಯೇ ಬಿದ್ದು ನಗ್ತಾಯಿದ್ರು. ಆಮೇಲೆ ನಮ್ಮ ಅಪ್ಪ ಮತ್ತು ದೊಡ್ಡಪ್ಪ ಬಂದರು, ಬ್ಯಾನರ್ ನೋಡಿಬಿಟ್ಟು ಕನ್ಫ್ಯೂಷನ್ ಆದರು. ನಮ್ಮೂರಲ್ಲಿ ಬೇರೆ ಯಾರಾದರೂ ಇನ್ನೊಬ್ರು ಯಾರಾದರೂ ತೀರೋಗಿದ್ದಾರ ಯಾರು ಅಂತ ಕೇಳಿದ್ರು. ಏನು ಅಪ್ಪ ಅಮ್ಮನ್ನ ಕೂರಿಸ್ಕೊಂಡು, ಅವನಿಗೆ ನಮ್ಮ ಅಪ್ಪನ ಮುಂದೆ ನಾನು ಇಷ್ಟೊಂದು ಇದಾಗಿ ಮಾತಾಡ್ತಾ ಇದ್ದೀನಿ, ಅಮ್ಮನ ಮುಂದೆ ಹೀಗೆ ಮಾತಾಡ್ತಿದ್ದೀನಿ, ಏನೂ ಇಲ್ಲ. ಮತ್ತು ಇನ್ನೊಂದು ಹೇಳ್ತಾನೆ, ನಮ್ಮ ಅಪ್ಪ ಅಮ್ಮ ತುಂಬ ಕಿತ್ತಾಡ್ಕೊಂಡು ಜಗಳ ಮಾಡ್ಕೊಳ್ತಾ ಇದ್ರು. ಜಗಳ ಆಡಿದ್ದಾರೆ ಅಂದರೆ ಅವತ್ತು ನನಗೆ ಪನಿಷ್ಮೆಂಟ್. ಅವತ್ತು ಸ್ನಾನಕ್ಕೆ ಏನಾದರೂ ಬಿಸಿ ನೀರು ಕಾಯಿಸಿ, ಹಳ್ಳಿ ಕಡೆ ಹಾಗೆ ಗಾಯ್ಸ್, ಬಿಸಿ ನೀರು ಕಾಯಿಸೋದು, ಇಡೋದು, ಮಕ್ಕಳಿಗೆ ಸ್ನಾನ ಮಾಡಿಸೋದು, ಎಣ್ಣೆ ಹಚ್ಚೋದು, ನಿಮಗೆಲ್ಲ ಗೊತ್ತಿರುತ್ತೆ, ಅದನ್ನೆಲ್ಲ ನಾನು ಹೇಳಬೇಕಾಗಿಲ್ಲ. ಅವತ್ತೇನಾದರೂ ನಾನು ಸ್ನಾನಕ್ಕೆ ಅಮ್ಮ ನನ್ನ ಕರ್ಕೊಂಡು ಹೋದ್ರು ಅಂದರೆ ನನ್ನ ಕತೆ ಮುಗೀತು. ಯಾಕಂದರೆ ಅಪ್ಪನೊಟ್ಟಿಗೆ ಅಮ್ಮ ಜಗಳ ಮಾಡ್ಕೊಂಡಿರ್ತಾರೆ, ಸಾರಿ ಉಜ್ಜುತ್ತಾರೆ ಬೈಕೊಂಡು. ಎಲ್ಲರ ಮನೆಯಲ್ಲೂ ಅದೇ ಕತೆ. ಆದರೆ ಗಿಲ್ಲಿ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲೇ ಹೇಳ್ದ, ನಾ ಜಗಳ ಆಡ್ಕೊಂಡು ಇನ್ನೇನು ಇಲ್ಲ, ಮಕ್ಕಳ ಮೇಲೆ ತೀರಿಸ್ಬೇಕು. ಎಲ್ಲ ಹೆಣ್ಮಕ್ಳದು ಅದೇ ತಾನೆ. ನಮ್ಮಪ್ಪ ಈಗ ಮಾಡ್ದ ನೋಡು, ಯಾಕೆ ಬೈಕೊಂಡು ಹೋದ, ನಮ್ಮಪ್ಪ ಹೋಗಿ ನಿಮ್ಮ ಅಪ್ಪನಂತವನಿಗೆ ಹೆಣ್ಣು ಕೊಟ್ಬಿಟ್ರಲ್ಲ. ಎಲ್ಲ ಹೆಣ್ಮಕ್ಳದು ಅದೇ ಗೋಳು. ಅದೇ ಚೆನ್ನಾಗಿದ್ದರೆ ಅಯ್ಯೋ ನನ್ನ ಗಂಡನಂತವನು ಇಡೀ ಪ್ರಪಂಚದಲ್ಲಿ ಯಾರಿಲ್ಲ ಅಂತ ತಲೆ ಮೇಲೆ ಹೊತ್ತಿಸ್ಕೊತೀವಿ. ಅದೇ ಹೆಣ್ಣು ಅಂದರೆ ಅದಕ್ಕೆ ಹೇಳೋದು ಹೆಣ್ಣು ಅಂತ ಹೇಳಿ ಅಲ್ವಾ. ಎಷ್ಟು ಚೆನ್ನಾಗಿ ಇಡೀ ಮನೇನ ನಗಿಸ್ಕೊಂಡು ಎಲ್ಲ ಮಾಡಿಕೊಂಡು ನಮಗಿಲ್ಲಿ ತುಂಬ ಚೆನ್ನಾಗಿತ್ತು. ಅದ್ರ ಮಧ್ಯದಲ್ಲಿ ನಮ್ಮ ಧ್ರುವಂತ ಅವರ ತಮ್ಮಂದು ಎಂಟ್ರಿ, ತಮ್ಮನ ಹೆಂಡತಿ. ಪಾಪ ನನಗೂ ಬೇಜಾರಾಗ್ತಾಯಿತ್ತು. ಲಾಸ್ಟ್ ವೀಕಲ್ಲಿ ನಮ್ಮ ಧ್ರುವಂತ ಹೇಳ್ಕೊಂಡು ಅಳ್ತಾಯಿದ್ರು, ನನ್ನ ತಮ್ಮಂದು ಮದುವೆ ಆಗಿದೆ, ಆ ಮದುವೆಯಲ್ಲಿ ನಾನು ಇರಬೇಕಿತ್ತು, ಓಡಾಡಬೇಕಿತ್ತು, ನಾನು ಇಲ್ಲಿ ಬರಲಾಗಿ ನನಗೆ ಆಗಿಲ್ಲ ಅಂತ ಹೇಳಿ. ಆದರೆ ನಮ್ಮ ಬಿಗ್ ಬಾಸ್ ಅವರು ನಮಗೆ ಧ್ರುವಂತ ಆಸೆನ ಈ ಥರದಲ್ಲಿ ಎಷ್ಟು ಚೆನ್ನಾಗಿ ಈಡೇರಿಸಿದ್ರು, ಅದೊಂದು ತುಂಬ ಖುಷಿ ಆಯಿತು. ಹ್ಯಾಟ್ಸ್ ಅಪ್ ಬಿಗ್ ಬಾಸ್, ಖುಷಿ ಆಯಿತು. ಪಾಪ ಧ್ರುವಂತ ತುಂಬ ಖುಷಿಪಟ್ಟರು. ಅವ್ರನ್ನ ಅಲ್ಲಿ ಕರೆದಿದ್ದಾಗ ಇರ್ಬೋದು, ಅಣ್ಣನ ಮೀಟ್ ಮಾಡಿರೋ ಸಂದರ್ಭ ಆಗಿರ್ಬೋದು. ನಿಜವಾಗಿ ಅಣ್ಣ ತಮ್ಮಂದ ಪ್ರೀತಿ ಬಾಂಧವ್ಯ ನೋಡಿ ತುಂಬ ಕಣ್ಣು ತುಂಬಿ ಬಂತು ಗೈಸ್. ನಿಮಗೇನು ಅನ್ನಿಸ್ತು ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ತುಂಬ ಖುಷಿ ಆಯಿತು. ಏನೇ ರಂಪಾಟಗಳು ಆಡಿರ್ಬೋದು ಟಾಸ್ಕ್ಗಾಗಿ, ಬಿಗ್ ಬಾಸ್ ಮನೆಯಲ್ಲಿ ಕೊನೆಯವರೆಗೂ ಇರೋಕ್ಕಾಗಿ ಇರ್ಬೋದು. ಆದರೆ ನಮ್ಮ ಗಿಲ್ಲಿ ನಮ್ಮ ಧ್ರುವಂತ ತಮ್ಮ ಇರಲಿ, ತಮ್ಮನ ವೈಫ್ ಇರಲಿ, ನಮ್ಮ ಧ್ರುವಂತ ನಡ್ಕೊಂಡಿದ್ದ ರೀತಿ ತುಂಬ ಖುಷಿಯಾಯಿತು. ಅಣ್ಣ ತಮ್ಮಂದರ ಬಾಂಧವ್ಯ ಹೀಗೆ ಇರಬೇಕು. ನಾವು ಕೆಲವೊಂದನ್ನು ಗೈಸ್ ನಿಜವಾಗಿ ಎಂಟರ್ಟೈನ್ಮೆಂಟ್ ಆಗೇ ನೋಡ್ತೀವಿ.
ಕೆಲವೊಂದು ಅದರಲ್ಲಿ ತಗೊಳ್ಳೋದು ಎಷ್ಟೊಂದು ಇರುತ್ತಲ್ವ. ಈಗ ಧ್ರುವಂಥದ್ದು ಅಣ್ಣ ತಮ್ಮಂದ ಬಾಂಧವ್ಯ ನೋಡಿದ್ರೆ ಖುಷಿ ಆಗತ್ತೆ. ಕೆಲವೊಬ್ಬರಿಗೆ ನನ್ನಂಥವ್ರಿಗೆ ಅನಿಸುತ್ತೆ ನಮಗೆ ಯಾಕಪ್ಪ ಈ ಥರ ಅದೃಷ್ಟ ಇಲ್ಲ ಅಂತ ಅನಿಸುತ್ತೆ. ಒಬ್ಬ ತಂದೆ ಥರ ಎಷ್ಟು ಪ್ರೀತಿ ಮಾಡ್ತಾರೆ ಧ್ರುವಂತ ತನ್ನ ತಮ್ಮನ. ತನ್ನ ಬಾಲ್ಯ, ನನಗೆ 4 ಇಯರ್ ಗ್ಯಾಪ್ ಇದೆ ಇಬ್ಬರಿಗೂ. ನನ್ನ ಬರ್ಡೇ ದಿನವೇ ನನ್ನ ತಮ್ಮ ಹುಟ್ಟಿದ್ದು. ಎಷ್ಟು ಚೆನ್ನಾಗಿ ಪ್ರೀತಿನ ಶೇರ್ ಮಾಡಿದ್ರು, ತಮ್ಮನ ಬಗ್ಗೆ ಅಭಿಪ್ರಾಯಗಳನ್ನ ಹೇಗೆ ಹೇಳ್ಕೊಂಡ್ರು, ತುಂಬ ಖುಷಿ ಆಯಿತು. ಅದೆಲ್ಲದರ ಮಧ್ಯೆ ನಮ್ಮ ಅಶ್ವಿನಿ ಅವರ ಅಮ್ಮ 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 ಎಷ್ಟಮ್ಮ ಗಿಲ್ಲಿನ ಹೊಗಳುತ್ತೀರ ನೀವು. ನೋಡಿ ಗೈಸ್, ಎಲ್ಲರಿಗೂ ಗಿಲ್ಲಿ ಇಷ್ಟ. ಬಂದವರಿಗೆಲ್ಲ ತಮ್ಮ ಮಕ್ಕಳನ್ನ ಹೊಗಳಿದ್ರೋ ಬಿಟ್ಟರೋ ಇನ್ನೊಂದು, ಆದರೆ ಗಿಲ್ಲಿನ ಮಾತ್ರ ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಅನ್ನೋದಕ್ಕೆ ನಾವು ಈ ವಾರದ ಎಪಿಸೋಡಲ್ಲಿ ಫ್ಯಾಮಿಲಿ ರೌಂಡಲ್ಲಿ ಬಂದಂಥ ಎಲ್ಲ ಗೆಸ್ಟ್ಗಳ ಅಭಿಪ್ರಾಯಗಳು ಗಿಲ್ಲಿ ಬಗ್ಗೆ ಇರುವಾಗ ಕೇಳೋಕ್ಕೊಂಥರ ಹೆಮ್ಮೆ ಆಗುತ್ತೆ. ಹಾಗಂತ ಬೇರೆಯವರೆಲ್ಲ ಸರಿ ಇಲ್ಲ ಹಾಗಂತ ನಾನು ಹೇಳ್ತಾ ಇಲ್ಲ. ಎಲ್ಲರೂ ಅವ್ರವ್ರಿಗೆ ಅವ್ರವ್ರ ಮಕ್ಕಳು ಹೆಚ್ಚು. ಅಂಥದ್ರ ಮಧ್ಯದಲ್ಲಿ ಗಿಲ್ಲಿನ ಅವರು ಚೂಸ್ ಮಾಡಿದ್ರು ನೋಡಿ ಕ್ಯಾಪ್ಟನ್ ಆಗಬೇಕು ಅಂತ. ಅದೆಲ್ಲ ತುಂಬ ಖುಷಿಯಾಗತ್ತೆ. ಅದೆಲ್ಲ ಆದಮೇಲೆ ನಮ್ಮ ರಾಶಿಕಾ ಫಸ್ಟೇ ಅವರು ಬರ್ತಾರೆ. ರಾಶಿಕನ ಪೇರೆಂಟ್ಸು ಚೆನ್ನಾಗಿತ್ತು, ಅವರಮ್ಮ ತಮ್ಮ. ಅದಾದ ಮೇಲೆ ಧನುಷ್, ಪಾಪ ಧನುಷ್ ನೋವುಪಟ್ಟು ಧನುಷ್ ಕಣ್ಣೀರು ಹಾಕೋಬಿಡ್ತಾನೆ ಬೇಗ. ಈ ಕಡೆ ಅಮ್ಮನ ಬಿಡೋಂಗಿಲ್ಲ, ಈ ಕಡೆ ವೈಫು. ಆದರೂ ನಮ್ಮ ಧನುಷ್ ನಿರ್ಧಾರ ನೋಡಿ, ನಿಮಗೆ ತಾಯಿನ ನೋಡಬೇಕೋ ಇಲ್ಲ ನಿಮ್ಮ ವೈಫನ್ನು ನೋಡಬೇಕು ಅಂತ ಇಬ್ಬರನ್ನು ಕೂರಿಸ್ಬಿಟ್ಟು ಟಾಸ್ಕ್ ಕೊಟ್ಟಾಗ ಬಿಗ್ ಬಾಸ್ ಎಷ್ಟು ಚೆನ್ನಾಗಿ ನನ್ನ ತಾಯಿನ ನಾನು ನೋಡೋಕೆ ಇಷ್ಟಪಡ್ತೀನಿ ಅಂತ ಹೇಳಿ ಒಳ್ಳೆ ಮಗ ಅಂತ ಪ್ರೂವ್ ಮಾಡ್ದ. ಎಲ್ಲರೂ ಅಷ್ಟೇ ಅಲ್ವಾ, ನಮ್ಮದೊಂದು ಹಳೆ ಕಾಲದ ಒಂದು ಇದೆ, ಅದು ಎಷ್ಟು ಸರಿ ಎಷ್ಟು ತಪ್ಪೋ ನನಗೆ ಗೊತ್ತಿಲ್ಲ. ತಾಯಿ ಹಾಗಂತ ಹೆಂಡತಿ ವೈಫಾಗಿ ಬಂದವಳನ್ನ ನಾನು ಕೇವಲವಾಗಿ ಹೇಳೋದು ಹಾಗಲ್ಲ. ಎಲ್ಲರಿಗೂ ಅಷ್ಟೇ, ನನಗಾದರೂ ಅಷ್ಟೇ ನಿಮಗಾದರೂ ಅಷ್ಟೇ, ಎಲ್ಲರಿಗೂ ಹೆತ್ತವರು ಕಳ್ಕೊಂಡ್ರೆ ಸಿಗಲ್ಲ. ವೈಫ್ ಆಗಲಿ ಗಂಡ ಆಗಲಿ ನಮಗೆ ಮತ್ತೆ ಆಪ್ಷನ್ ಇರುತ್ತೆ, ಆದರೆ ಹೆತ್ತವರಿಗೆ ಆಪ್ಷನ್ನೇ ಇಲ್ಲ ಅಲ್ವಾ ಮಕ್ಕಳಿಗೆ. ಚೆನ್ನಾಗಿ ಧನುಷ್ ಆಡಿದ್ರು, ಖುಷಿಯಾಯಿತು. ಇವತ್ತು ನಮ್ಮ ರಘು ಅವರ ಫ್ಯಾಮಿಲಿ ಬರೋದಿದೆ, ಮಾಳು ಅವರ ಫ್ಯಾಮಿಲಿ ಬರೋದಿದೆ. ಮಾಳು ರಘು ತುಂಬ ಒಂಥರ ಇವರೆಲ್ಲರ ಮಧ್ಯದಲ್ಲಿ ಖುಷಿನ ಶೇರ್ ಮಾಡೋದ್ರ ಜೊತೆಗೆ ಅವರಿಗೊಂದು ಫೀಲಿಂಗ್ ಇದೆ, ಎಷ್ಟೊತ್ತಿಗೆ ಬರ್ತಾರೆ ನಮ್ಮ ಮನೆಯವರು, ನಾವು ಎಷ್ಟೊತ್ತಿಗೆ ನೋಡ್ತೀವಿ. ಮತ್ತು ಇವರೆಲ್ಲರೂ ಗಾಯ್ಸ್ ಫಸ್ಟ್ ಎಲ್ಲರನ್ನೂ ಮಾತಾಡಿಸಿ ಇದು ಮಾಡಿ ಹಗ್ ಮಾಡಿ ಚಿಯರಪ್ ಮಾಡೋದ್ರ ಜೊತೆಗೆ ಅವ್ರದ್ದೊಂದಿದೇನು ಗೊತ್ತಾ, ಊಟ ಏನು ತಂದಿದ್ದೀರಾ, ಊಟ ಏನು ತಂದಿದ್ದೀರಾ, ಊಟ. ಬಿಗ್ ಬಾಸ್ ಮನೇಲಿ 2-3 ತಿಂಗಳು ಇಟ್ಕೊಂಡು ಊಟದ ಬೆಲೆ ಅಂತೂ ನಮ್ಮ ಕಂಟೆಸ್ಟೆಂಟಿಗೆಲ್ಲ ಗೊತ್ತಾಗಿದೆ. ಊಟಕ್ಕೆ ಎಷ್ಟು ಬೆಲೆ ಕೊಡಬೇಕು, ಎಷ್ಟು ಮಹತ್ವ ಅಂತ ಕೆಲವರು ತಿಳ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಎಲ್ಲ ಲಿಮಿಟೆಡ್ ಫುಡ್ಡು, ಒಬ್ಬೊಬ್ರಿಗೆ ಇಷ್ಟೇ ಚಪಾತಿ, ಇಷ್ಟೇ ರೈಸು, ಇಷ್ಟೇ ದಾಲು, ಇಷ್ಟೇ ಫ್ರೂಟು ಅಂತ ಮಾಡಿರ್ತಾರೆ. ಪಾಪ ಯಾರು ಬಂದ್ರೂ ಫಸ್ಟ್ ಕೈನ ನೋಡ್ತಾರೆ, ಏನು ತಂದಿದ್ದಾರೆ, ಏನು ನಾನ್ ವೆಜ್ಜಾ ಏನು ಸ್ವೀಟು ಅಂತ. ಅದೆಲ್ಲ ನೋಡುವಾಗ ಬೇಜಾರಾಗ್ತಾ ಇತ್ತು. ನಾವುಗಳು ಅಷ್ಟೇ, ಕೆಲವೊಂದೊಂದು ಸಲ ಸಾಕು ಅಂದರೂ ಬಡಿಸ್ಕೊತೀವಿ, ವೇಸ್ಟ್ ಮಾಡ್ತೀವಿ. ಏನೆಲ್ಲ ನಾವುಗಳು ಆ ತಪ್ಪನ್ನೆಲ್ಲ ಮಾಡಿದ್ದೀವಿ, ನಾವೇನು ಸಾಚಗಳಲ್ಲ. ಆಗ ಅವರೆಲ್ಲ ಪರದಾಡೋದು ನೋಡಿ ನಾನು ಅನ್ಕೊತೀನಿ, ನನ್ನ ಮಗಳಿಗೆ ಕೂಡ ಹೇಳ್ತಾ ಇರ್ತೀನಿ, ನೋಡು ಒಂದೊಂದು ಚಪಾತಿಗೆ ಹೆಂಗೆ ಆಡ್ತಾರೆ, ಒಂದೊಂದು ಹಣ್ಣು, ಒಂದೊಂದು ಕಿತ್ಲೆಹಣ್ಣು, ಒಂದು ಮೊಟ್ಟೆಗೆ ಹೆಂಗೆ ಆಡ್ತಾರೆ ನೋಡು ಚಿನ್ನು. ಎಲ್ಲ ಸಾಕು ಅಂದ್ಕೊಂಡು ಡಸ್ಟ್ಬಿನ್ನಿಗೆ ಹಾಕ್ತೀವಿ, ಬೇಡ ಅಂತ ಬಿಟ್ಟು ಬರ್ತೀವಿ. ಹೊರಗಡೆ ಹೋಟೆಲೆಲ್ಲ ಹೋಗುವಾಗ ಬೇಕಾಬಿಟ್ಟು ಆರ್ಡ್ರ್ ಮಾಡ್ಕೊತೀವಿ, ಸಾಕಾಗಿ ಬಿಟ್ಬಿಟ್ಟು ಬಂದಿರ್ತೀವಿ. ಊಟದ ಬೆಲೆ ಹಸ್ದವರಿಗೆ ಮಾತ್ರ ಅಲ್ಲ ಗೊತ್ತಿರೋದು. ಹಾಗೆ ಇದ್ದಾಗ ನಾವು ಹಿಂದೆ ಮುಂದೆ ಯೋಚನೆನೇ ಮಾಡಲ್ಲ ಅಲ್ವಾ ಗೈಸ್. ನಿಮಗೇನು ಅನ್ನಿಸ್ತು, ಎಲ್ಲರೂ ತಂದಿರೋ ಊಟದ ಬಗ್ಗೆ ನಿಮಗೇನು ಅನ್ನಿಸ್ತು ಕಮೆಂಟಲ್ಲಿ ತಿಳಿಸಿ. ಮತ್ತು ಲಾಸ್ಟಲ್ಲಿ ಅಶ್ವಿನಿ ಅವರಮ್ಮ, ಗಿಲ್ಲಿ ನಾನು ನಿನಗೇನೋ ಕೊಟ್ಟು ಕಳಿಸ್ತೀನಿ, ಅವನಿಗೆ ಕೊಟ್ಬಿಡು ಗಿಲ್ಲಿಗೆ. ಅಮ್ಮ ನಾನೇನೋ ಅಂದ್ಕೊಂಡಿದ್ದೆ, ಅಶ್ವಿನಿ ಅವರೇ ಈ ಥರ ರಫ್ ಆ್ಯಂಡ್ ಟಫ್ ಕ್ಯಾರೆಕ್ಟ್ರು, ಒಂದೊಂದು ಸಲ ಒಂದೊಂದು ಟೈಪಲ್ಲಿ ಆಡ್ತಾರೆ, ಇನ್ನವ್ರಮ್ಮ ಹೆಂಗಿರ್ಬೋದು ಅಂತ ನಿಜವಾಗಿ ನಾನು ಅಂದ್ಕೊಂಡಿದ್ದೆ. ಕ್ಯೂರಿಯಾಸಿಟಿ ಇತ್ತು ಗೈಸ್. ಆದರೆ ಆ ಅಮ್ಮ ಬಂದು ಎಲ್ಲರ ಜೊತೆ ಅವರು ಮಿಂಗಲ್ ಆಗಿದ್ದ ರೀತಿ ನೋಡಿ ನನಗೊಂದು ಅನಿಸಿದ್ದು ಒಂದೇ ಒಂದು, ತುಂಬಿದ ಕೊಡ ಯಾವತ್ತೂ ತುಳ್ಕೊಳ್ಳ ಅಂಥದ್ದು ಅನುಭವಸ್ಥರು ಆಯಿತಾ. ಜೀವನದ ಎಲ್ಲ ಥರದ ಅನುಭವಗಳನ್ನು ಅನುಭವಿಸಿರೋ ಅಂಥ ಹಿರಿಯರು
ಅವರಿಗೆಲ್ಲ ಗೊತ್ತು. ಆ ಹುಡುಗನ ನೋಡಿದ ತಕ್ಷಣ ಹೀಗೆ ಅಂತಾರೆ, ರಕ್ಷಿತನ ನೋಡಿದ ತಕ್ಷಣ ಹೀಗೆ ಅಂತಾರೆ. ಎಷ್ಟು ಚೆನ್ನಾಗಿ ಐ ಲವ್ ಯು ಅಮ್ಮ. ತುಂಬ ಖುಷಿ ಆಯಿತು ನಿಮ್ಮನ್ನು ನೋಡಿ. ಅವರು ವಯಸ್ಸಿನ ಮಿತಿನ ದಾಟಿ ಗಿಲ್ಲಿ ಜೊತೆ ಮಗು ಥರ ನಾನು ನಿನ್ನ ಅತ್ತೆ ಅಂದ್ಕೊಂಡು ಮಾತಾಡ್ತಾರೆ. ಗಿಲ್ಲಿ ಅಂತೂ ಫುಲ್ ಫಿದಾ, ಅತ್ತೆ 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 ಅತ್ತೆ. ಅದೆಲ್ಲದ್ರ ಜೊತೆಗೆ ನಿನ್ನೆ ನಮ್ಮ ಕಾವ್ಯ ಅವರ ಪೇರೆಂಟ್ಸ್ ಬಂದಿದ್ದಾರೆ, ಅಮ್ಮ ಮತ್ತು ತಮ್ಮ ಕಾರ್ತಿಕ್ ಅಂತ ಹೇಳಿ. ದಯವಿಟ್ಟು ಯಾರು ಅನ್ಯತಾ ಭಾವಿಸಬೇಡಿ. ನನಗೆ ಅವ್ರು ಬಂದಾಗ ಅಮ್ಮ ಬಿಡಿ, ಅಮ್ಮನ ನೋಡುವಾಗ ಪಾಪ ಮಾಮೂಲಿ ಕೆಲವೊಂದು ಗೊತ್ತಾ ಇರಲ್ಲ. ತಾಯಿ ಅಂದ್ರಿಗೆ ಪಾಪ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ನಮ್ಮ ಮಕ್ಕಳನ್ನ ಎಷ್ಟೊತ್ತಿಗೆ ನೋಡ್ತೀವಪ್ಪ ಅಂತ ಆಸೆ ಬೇರೆ. ಅದ್ರ ಜೊತೆಗೆ ಎಲ್ಲಿ ಫಿನಾಲೆವರೆಗೂ ಬಂದಿದ್ದಾರೆ, ಎಲ್ಲಿ ಥರ ಏನು ಮಾತಾಡಬೇಕು ಏನು ಹೇಳಬೇಕು ಅಂತ ಗೊತ್ತಾಗದ ಮಾತಾಡೋ ಬರದಲ್ಲಿ ಹೊರಗಡೆ ನಡೆಯುವಂಥ ವಿಷಯನ ಲೀಕ್ಔಟ್ ಮಾಡಿದ್ದಾರೆ ನಮ್ಮ ಕಾವ್ಯ ಶೈವ ಅವರ ಅಮ್ಮ ಮತ್ತು ತಮ್ಮ. ಗೈಸ್ ಅದು ನಿನ್ನೆ ನೋಡಿರ್ತೀರ. ಇವತ್ತು ನಮ್ಮ ಬಿಗ್ ಬಾಸು ಸಡನ್ನಾಗಿ ಮನೆಯಿಂದ ರೂಲ್ಸ್ ಬ್ರೇಕ್ ಮಾಡಿದ್ರಿ ಅಂತ ಹೇಳಿ ಹೊರಗೆ ಕಳಿಸಿದ್ದಾರೆ. ನನಗಂತೂ ಕಾವ್ಯನ ತಮ್ಮನ ನೋಡುವಾಗ ಅನಿಸಿದ್ದು ಒಂದೇ, ಏನಂತ ಹೇಳ್ತೀರಾ, ಅತಿ ಆದರೆ ಅಮೃತ ಕೂಡ ವಿಷ ಅಂತ ನನಗೆ ಅನ್ನಿಸ್ತು ಗಾಯ್ಸ್. ಯಾಕಂತಂದರೆ ಅಯ್ಯಪ್ಪ ಹೆಂಗೆಂಗೋ ಆಡ್ಬಿಟ್ಟ ಬಂದ ತಕ್ಷಣ. ಒಂದಂತೂ ತಿಳ್ಕೊತಮ್ಮ, ಗಿಲ್ಲಿಯಿಂದ ಕಾವ್ಯ ಅಲ್ಲ ಸಾರಿ ಕಾವ್ಯನಿಂದ ಗಿಲ್ಲಿ ಅಲ್ಲ, ಆಯಿತಾ? ಗಿಲ್ಲಿಯಿಂದನೇ ಕಾವ್ಯ ಅಂತ ನಾನು ಫಸ್ಟ್ ವಿಡಿಯೋಯಿಂದನೂ ಬಂದಿದ್ದೀನಿ. ಅದನ್ನು ನಿನ್ನ ಬಾಯಾರೆ ನೀನು ಮಾತಾಡಿಬಿಟ್ಟು ಇದು ಮಾಡಿದೆ. ಗಿಲ್ಲಿ ಜೊತೆ ಚೆನ್ನಾಗಿರೋ, ಹಾಗಿರೋ, ಹೀಗಿರೋ, ಯಾರು ಹೇಳಿದ್ದು, ನೀವಿಬ್ಬರು ಕಾಂಬಿನೇಷನ್ ಚೆನ್ನಾಗಿದೆ, ಹೀಗಿದ್ರೇ ನೀಗಿದು ಎಲ್ಲವೂ ನಿನ್ನ ಬಾಯಲ್ಲೇ ಬಂದುಬಿಡ್ತು. ಎಷ್ಟೋ ಜನ ಕೆಲವರು ಕಮೆಂಟ್ ಮಾಡ್ತಾರೆ, ಕಾವ್ಯಂಗೆ ಟ್ಯಾಲೆಂಟ್ ಇಲ್ವಾ, ಅದಿಲ್ವಾ, ಇದಿಲ್ವಾ ಅಂತ. ಕಾವ್ಯಂಗೆ ಟ್ಯಾಲೆಂಟ್ ಇದೆ ಅಂತ ಗೊತ್ತಾಗಿದ್ದೆ ಗಿಲ್ಲಿಯಿಂದ ಅಂತ ನಾನು ಹೇಳ್ತೇನೆ, ಆಯಿತಾ? ಗಿಲ್ಲಿನ ಮುಂದೆ ಬಿಟ್ಕೊಂಡು ಬಂದಿದ್ದೆ ಕಾವ್ಯ. ಅದು ಬಿಟ್ಟರೆ ಇನ್ನು ಸ್ಪಂದನ ಪೇರೆಂಟ್ಸ್ ಬಂದಿಲ್ಲ, ಬರ್ತಾರೆ. ಇನ್ನು ಸ್ಪಂದನ ನಾನು ಮುಂಚೆಯಿಂದ ಹೇಳೋ ಹಾಗೆ ಸ್ಪಂದನ ಕಿಸ್ತು ದಬ್ಬಾಕಿದ್ದು ಬಿಗ್ ಬಾಸ್ ಮನೆಯಲ್ಲಿ ಏನೂ ಇಲ್ಲ. ಸುಮ್ಮನೆ ಫೋಸ್ ಕೊಟ್ಕೊಂಡು ಓಡಾಡ್ಕೊಂಡು ಮಾತಾಡ್ಕೊಂಡು ಕಣ್ಣೀರು ಹಾಕ್ಕೊಂಡು ಆಚೆ ಈಚೆ ಮಾಡ್ಕೊಂಡು ಇದ್ದಿದ್ದೇ ಬಂತು. ನೋಡೋಣ ಸ್ಪಂದನ ಅವರ ಪೇರೆಂಟ್ಸ್ ಬಂದುಬಿಟ್ಟು ಏನು ಹೇಳ್ತಾರೆ. ಆ್ಯಕ್ಚುಲಿ ಅತಿ ಆದರೆ ಅಮೃತ ಕೂಡ ವಿಷ ಅನ್ನೋ ಮಾತನ್ನು ಕಾವ್ಯ ಪೇರೆಂಟ್ಸ್ ಬಂದುಬಿಟ್ಟು ಸಾಬೀತೆ ಮಾಡಿಬಿಟ್ರು. ಇಷ್ಟು ದಿನ ಹೆಂಗೋ ತಳ್ಕೊಂಡು ಬಂದಂಥ ನಮ್ಮ ಕಾವ್ಯ ಇವತ್ತು ಅವರ ಪೇರೆಂಟ್ಸ್ಗಳ ಬಾಯಿಂದನೇ ಕರ್ನಾಟಕ ಜನತೆಯ ಮಾಡ್ತಾ ಇದ್ದ ಟೀಕೆಗಳಿಗೆ ಇವರೇ ಎಳ್ಳು ನೀರು ಬಿಟ್ಟುಕೊಟ್ಟಂಗೆ ಮಾಡಿಕೊಂಡ್ರು ಅಷ್ಟೇ. ಓಕೆ ಗಾಯ್ಸ್, ನಿಮ್ಮಷ್ಟೇ ಎಕ್ಸೈಟ್ಮೆಂಟ್ ನನಗೆ ಕೂಡ ಇದೆ ಇವತ್ತು ಏನಾಗುತ್ತೆ ಅಂತ ಹೇಳಿ. ಪ್ರೊಮೋನಲ್ಲಿ ನೋಡಿರೋ ಪ್ರಕಾರ ಕಾವ್ಯನ ಪೇರೆಂಟ್ಸ್ ಮನೆಯಿಂದ ರೂಲ್ಸ್ ಬ್ರೇಕ್ ಮಾಡಿರೋ ಪ್ರಯುಕ್ತ ಹೊರಗಾಕಿದ್ದಾರೆ. ಅದರಲ್ಲಿ ಅತಿಶಯೋಕ್ತಿ ಪಡೋ ಅಂಥದ್ದಕ್ಕೂ ಏನೂ ಇಲ್ಲ. ಮಾಡಿದ್ದುಣ್ಣೋ ಮಾರಾಯ ಅಷ್ಟೇ. ಕಾವ್ಯ ಕಕ್ಕಾಬಿಕ್ಕಿಯಾಗಿ ನಿಂತಿದ್ದಾಳೆ, ಏನು ಮಾಡೋಂಗಿಲ್ಲ. ನಾನು ಈ ಕ್ಷಣನೂ ಹೇಳ್ತೀನಿ, ಗಿಲ್ಲಿಯಿಂದನೇ ಕಾವ್ಯ. ಇಲ್ಲ ಅಂದರೆ ಕಾವ್ಯ ಇಷ್ಟೊತ್ತಿಗೆ ಮನೆಗೆ ಹೋಗಿ ಯಾವುದೋ ಕಾಲ ಆಗಬೇಕಿತ್ತು, ಆಟಗಳನ್ನ ಆಡ್ತಾಳೆ, ಇಲ್ಲ ಅಂತ ನಾನು ಹೇಳಿಲ್ಲ, ಆಯಿತಾ? ಅದು ಒಂದೇ ಅಲ್ಲ ಗಿಲ್ಲಿ ಜೊತೆ ಇದ್ರೇ ಕಾವ್ಯನಿಗೆ ಒಂದು ಗುರ್ತಿಸ್ಕೊಳ್ಳೋಕ್ಕೆ ಒಂದು ಇದು ಸಿಕ್ಕಿದ್ದೆ ಗಿಲ್ಲಿ ಜೊತೆ ಫ್ರೆಂಡ್ಶಿಪ್ ಮಾಡೋದಕ್ಕೆ. ಅದರಲ್ಲೂ ಎಷ್ಟೆಷ್ಟೋ ಸಲ ನಾಮಿನೇಷನ್ ಮಾಡೋದು, ಬೇರೆದು ಇನ್ನೊಂದು ಏನೇನೋ ಆಯಿತು. ಹೋಗಲಿ ಬಿಡಿ, ಹಳೆದೆಲ್ಲ ಕೆದಕಿ ಉಪ್ಪು ಖಾರ ಹಾಕೋದು ಬೇಡ. ಎಲ್ಲರೂ ಏನು ಅವರವರ ವ್ಯಕ್ತಿತ್ವ ಏನು ಅಂತ ಆಲ್ರೆಡಿ ಗೊತ್ತಾಗಿದೆ. ನೋಡೋಣ ಇವತ್ತೇನಾಗತ್ತೆ ಅಂತ ಹೇಳಿ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಡೈಲಿ ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪ್ಲೀಸ್ ಮತ್ತೊಮ್ಮೆ ಮಗದೊಮ್ಮೆ ಕ್ಷಮೆ ಇರಲಿ. ಇನ್ನು ಡೈಲಿ ನನ್ನ ವಿಡಿಯೋಗಳು ನಿಮ್ಮ ಮುಂದೆ ಬರ್ತಾ ಇರುತ್ತೆ. ಯಾರು ಮಿಸ್ ಮಾಡದೆ ನೋಡಬೇಕು. ನಿಮ್ಮೆಲ್ಲರ ಸಪೋರ್ಟ್, ಪ್ರೀತಿ, ವಿಶ್ವಾಸ ಸದಾ ಹೀಗೆ ಇರಲಿ. ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರಿ, ಮುಂದೆ ಕೂಡ ಹಾಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ. ನಿಮ್ಮ ಕಮೆಂಟ್, ನಿಮ್ಮ ಸಪೋರ್ಟು ನನಗೆ ಇದ್ದಷ್ಟು ಒಳ್ಳೆ ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರೋಕ್ಕೆ ನನಗೆ ಇನ್ಸ್ಪಿರೇಷನ್ ಆಗಿರುತ್ತೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಸದಾ ನನ್ನ ಮೇಲಿರಲಿ ಅಂತ ಹೇಳಿ ಇವತ್ತಿನ ನನ್ನ ಲಾಗ್ನ ನಾನು ಎಂಡ್ ಮಾಡ್ತೀನಿ ಗೈಸ್. ಓಕೆ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಜಸ್ಟಿಸ್ ಫಾರ್ ಸೌಜನ್ಯ ಗೈಸ್, ಬಾಯ್.